ರಾಜ್ಯದಲ್ಲಿ ವಕ್ಫ್ ನೋಟಿಸ್ ಗೊಂದಲ ವಿಚಾರ ಸದನದಲ್ಲಿ ಧ್ವನಿ ಎತ್ತುವುದಕ್ಕೆ ಬಿಜೆಪಿ ಶಾಸಕರು ನಿರ್ಧರಿಸಿದ್ದಾರೆ. ಎರಡೂ ಸದನಗಳಲ್ಲೂ ಕೂಡ ಧ್ವನಿ ಎತ್ತುವುದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಚರ್ಚೆಗೆ ಅವಕಾಶ ಕೋರಿರೋ ಬಿಜೆಪಿ ನಾಯಕರು ಚರ್ಚೆಗೆ ಅವಕಾಶ ಕೊಟ್ಟರೆ ಸದ್ದು ಗದ್ದಲಾಗುವ ಸಾಧ್ಯತೆ ಹೆಚ್ಚಾಗೇ ಇದೆ. ನಿಲುವಳಿಯಡಿ ಚರ್ಚೆಗೆ ಕೋರಿರುವ ಹಿನ್ನೆಲೆಯಲ್ಲಿ ಕಂದಾಯ ಸಚಿವರಿಂದ ಅಧಿಕಾರಿಗಳ ಜೊತೆ ಮಹತ್ವದ ಸಭೆಯನ್ನ ನಡೆಸಲಾಗ್ತಾ ಇದೆ. ನೋಡಿ, ರಾಜ್ಯದಲ್ಲಿ ವಕ್ಫ್ ನೋಟಿಸ್ ಗೊಂದಲ ವಿಚಾರ ಸಾಕಷ್ಟು ರೀತಿಯಾದಂತ ಆರೋಪ ಮತ್ತು ಪ್ರತ್ಯಾರೋಪಗಳಿಗೆ ಕಾರಣವಾಗಿತ್ತು. ಇದು ಬಿಜೆಪಿ ಅವರ ಅವಧಿಯಲ್ಲೂ ಆಗಿತ್ತು, ಅವರು ಅಷ್ಟು ನೋಟಿಸ್ ಕೊಟ್ಟಿದ್ರು ಅಂತೆಲ್ಲ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ರು. ಆದ್ರೆ ಇದು ಪ್ರಬಲವಾದಂತ ಅಸ್ತ್ರ ಅಂತ ಬಿಜೆಪಿಗರು ಆ ಅಸ್ತ್ರವನ್ನ ಗಟ್ಟಿಯಾಗಿ ಇಟ್ಕೊಂಡಿದ್ರು. ಇದೀಗ ಸದನದಲ್ಲೂ ಕೂಡ ಇದೇ ವಿಚಾರವನ್ನ ಪ್ರಸ್ತಾಪಿಸಬೇಕು, ಕಾಂಗ್ರೆಸ್ ಸರ್ಕಾರಕ್ಕೆ ಮುಜುಗರ ತರಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ಆ ಕಾರಣಕ್ಕಾಗಿಯೇ ಎರಡೂ ಸದನಗಳಲ್ಲೂ ಕೂಡ ಇದರ ಬಗ್ಗೆ ಪ್ರಸ್ತಾಪಿಸಬೇಕು, ಧ್ವನಿ ಎತ್ತಬೇಕು ಅಂತ ಬಿಜೆಪಿಗರು ನಿರ್ಧರಿಸಿದ್ದಾರೆ. ಹಾಗಾಗಿಯೇ ಚರ್ಚೆಗೆ ಅವಕಾಶವನ್ನ ಕೋರಿದ್ದಾರೆ ಬಿಜೆಪಿಯ ನಾಯಕರು. ಒಂದು ವೇಳೆ ಚರ್ಚೆಗೆ ಅವಕಾಶ ಕೊಟ್ಟಿದ್ದೇ ಆಗಿದ್ದಲ್ಲಿ ಖಂಡಿತವಾಗಿಯೂ ಸದ್ದು ಗದ್ದಲ ಹೆಚ್ಚಾಗುವಂತ ಸಾಧ್ಯತೆ ಇದೆ. ನಿಲುವಳಿಯ ಅಡಿಯಲ್ಲಿ ಚರ್ಚೆಗೆ ಕೋರಿರುವಂತ ಹಿನ್ನೆಲೆಯಲ್ಲಿ ಕಂದಾಯ ಸಚಿವರಿಂದ ಅಧಿಕಾರಿಗಳ ಜೊತೆಗೆ ಒಂದು ಮಹತ್ವದ ಸಭೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಯಾವ ರೀತಿಯಾಗಿ ಉತ್ತರ ಕೊಡಬೇಕು, ಯಾವ ರೀತಿಯಾಗಿ ಬಿಜೆಪಿಗರು ಮುಗಿಬಿದ್ದಂತ ಸಂದರ್ಭದಲ್ಲಿ ಅದನ್ನ ಎದುರಿಸಬೇಕು, ಸಂಪೂರ್ಣವಾದಂತ ದಾಖಲೆಗಳು ಬೇಕಾಗತ್ತೆ. ಎಷ್ಟು ನೋಟಿಸ್ ಕೊಡ್ಲಾಗಿದೆ, ಅವರ ಅವಧಿಯಲ್ಲಿ ಎಷ್ಟು ನೋಟಿಸ್ ಕೊಟ್ಟಿದ್ರು, ಏನು ಎತ್ತ, ಇದೆಲ್ಲದರ ಬಗ್ಗೆಯೂ ಕೂಡ ಅಧಿಕಾರಿಗಳ ಜೊತೆಗೆ ಕಂದಾಯ ಸಚಿವರು ಒಂದು ಮಹತ್ವದ ಮೀಟಿಂಗ್ ಅನ್ನ ನಡೆಸ್ತಾ ಇದ್ದಾರೆ. ನೋಡಿ, ಈ ಸದನ ಪ್ರಾರಂಭ ಆಗುತ್ತೆ ಅಂತ ಅಂದಾಗ್ಲೇನೆ ಬಿಜೆಪಿ ಕೆಲವೊಂದಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡಿಯೇ ತೀರುತ್ತೆ ಅಂತ ಕಾಂಗ್ರೆಸ್ನವ್ರಿಗೂ ಕೂಡ ಗೊತ್ತಿತ್ತು. ಅದಕ್ಕೆ ಅಂತ ಸಕಲ ತಯಾರಿಯನ್ನ ಸಿದ್ಧತೆಯನ್ನ ಮಾಡ್ಕೊಂಡಿದ್ರು, ಹೇಗೆ ಅದಕ್ಕೆ ಉತ್ತರ ಕೊಡ್ಬೇಕು ಮತ್ತು ಬಿಜೆಪಿಯನ್ನ ಯಾವ ರೀತಿಯಾಗಿ ಸಂಕಷ್ಟಕ್ಕೆ ದೂಡ್ಬೇಕು ನಾವು ಅಂತ. ಈಗೇನ್ ಪ್ಲಾನ್ ಮಾಡ್ಕೊಂಡಿದ್ರು ಹಾಗೆ ಆಗ್ತಾ ಇದೆ. ಈ ವಕ್ಫ್ ಅನ್ನುವಂತ ವಿಚಾರ ರಾಜ್ಯದಲ್ಲಿ ಸಿಕ್ಕಾಪಟ್ಟೆ ಹಲ್ಚಲ್ ಗೆಬ್ಬಿಸಿದಂತ ವಿಚಾರ. ಸಾಕಷ್ಟು ಅಸಮಾಧಾನ, ಆಕ್ರೋಶ, ಗೊಂದಲ, ಆರೋಪ ಪ್ರತ್ಯಾರೋಪ ಎಲ್ಲವೂ ಏರ್ಪಾಟಾಗಿದ್ದು ಇದೇ ಒಂದು ವಿಚಾರದಿಂದ. ಆ ಕಾರಣಕ್ಕಾಗಿ ಇದೇ ವಿಚಾರವನ್ನ ಸದನದಲ್ಲೂ ಪ್ರಸ್ತಾಪಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಿಜೆಪಿ ಆಲ್ರೆಡಿ ಮನವಿಯನ್ನ ಮಾಡ್ಕೊಂಡಿದೆ. ಈ ಬಗ್ಗೆ ಚರ್ಚೆ ಆಗ್ಬೇಕು ಅನ್ನುವಂತ ಮನವಿಯನ್ನ ಮಾಡ್ಕೊಂಡಿರುವಂತ ಹಿನ್ನೆಲೆಯಲ್ಲಿ ಕಂದಾಯ ಸಚಿವರು ಅದಕ್ಕೆ ಉತ್ತರ ಕೊಡಬೇಕು ಅಂತ ಸಕಲ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಅಧಿಕಾರಿಗಳ ಜೊತೆಗೆ ಒಂದು ಮಹತ್ವದ ಸಭೆಯನ್ನು ಕೂಡ ನಡೆಸಿದ್ದಾರೆ. ಈ ಸಭೆಯ ನಂತರ ಇವತ್ತು ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಚರ್ಚೆಗೆ ಬರುತ್ತೋ, ಬಿಜೆಪಿಯವರು ಯಾವಾಗ ಮುಗಿ ಬೀಳ್ತಾರೋ ಆಗ ಕೌಂಟರ್ ಅಟ್ಯಾಕ್ ಅನ್ನ ಮಾಡಬೇಕು, ಸರಿಯಾದ ಉತ್ತರವನ್ನ ಕೊಡಬೇಕು ಅನ್ನುವಂತ ತಯಾರಿಯನ್ನ ಕಾಂಗ್ರೆಸ್ನ ನಾಯಕರುಗಳು ಕೂಡ ಮಾಡ್ಕೊಳ್ತಾ ಇದ್ದಾರೆ. ವಕ್ಫ್ ವಿಚಾರ ಸದನದಲ್ಲಿ ಎಷ್ಟರ ಮಟ್ಟಿಗೆ ಗದ್ದಲ ಕೋಲಾಹಲ ಸೃಷ್ಟಿಗೆ ಕಾರಣವಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಬಟ್ ಬಿಜೆಪಿಗರಂತೂ ಈ ಅಸ್ತ್ರವನ್ನ ಪ್ರಬಲವಾಗಿ ಬಳಕೆ ಮಾಡಲೇಬೇಕು ಅಂತ ಹಠಕ್ಕೆ ಬಿದ್ದಿದ್ದಾರೆ. ಅದಕ್ಕೆ ಅಂತಾನೆ ಅವಕಾಶವನ್ನ ಕೂಡ ಕೇಳಿದ್ದಾರೆ. ಸೊ ಅವಕಾಶ ಸಿಕ್ಕಿದ ನಂತರ ಯಾವ ರೀತಿಯಾಗಿ ಕೋಲಾಹಲ ಎಬ್ಬಿಸಬಹುದು ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಸೊ ಕಾಂಗ್ರೆಸ್ಗೂ ಕೂಡ ಇದು ಮೊದಲೇ ಗೊತ್ತಿತ್ತು, ಕೆಲವೊಂದಷ್ಟು ಅಸ್ತ್ರಗಳನ್ನ ಪ್ರಯೋಗ ಮಾಡಿಯೇ ತೀರ್ತಾರೆ. ಅದಕ್ಕೆ ನಾವು ಬಹಳ ಸರಿಯಾದಂತ ಉತ್ತರವನ್ನ ಕೊಡಬೇಕು, ಯಾವುದೇ ಕಾರಣಕ್ಕೂ ಅವ್ರು ತೋಡುವಂತ ಖೆಡ್ಡಾಗೆ ನಾವು ಬೀಳಬಾರ್ದು ಅಂತ ಕಾಂಗ್ರೆಸ್ನವರು ಕೂಡ ಅದಕ್ಕೆ ಅಂತ ಒಂದು ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ.